ಶಿವಣ್ಣ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ನಿಮ್ಮ ಕೃಷಿ ಭೂಮಿಯಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ನಡೀತಾ ಇದೆ. ಓಕೆ, ನಿಮ್ಮ ಪರಿಚಯ ಮಾಡ್ಕೊಂಡು ನೀವೇ ಅದ್ರ ಬಗ್ಗೆ ಹೇಳ್ತಾ ಬನ್ನಿ ಸರ್. ಸರ್, ನಾನು ಡಾಕ್ಟರ್ ಶಿವಪ್ಪ ಅಂತ ಅಂದ್ಬಿಟ್ಟು ನಾನು ನಿವೃತ್ತ ಇತಿಹಾಸ ಪ್ರಾಧ್ಯಾಪಕ, ಚಿತ್ರದುರ್ಗ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿ 2025ರಲ್ಲಿ ಮಾರ್ಚ್ ತಿಂಗಳಲ್ಲಿ ನಿವೃತ್ತಿಯಾದೆ. ನಾನು ಮೊದಲಿದ್ದಲೂ ಸಹ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂಥವರು, ಕೃಷಿ ಬಗ್ಗೆ ತುಂಬ ಆಸಕ್ತಿ. ಸೊ ಹಾಗಾಗಿ ನಾನು 1996ರಲ್ಲೇ ಬೋರನ್ನು ಹಾಕಿ ತೋಟ ಮಾಡಿದೆ. 2 ತೋಟಗಳು ಈಗಾಗಲೇ ಫಸಲಿ ಬಂದಿದ್ದಾವೆ. ಇನ್ನೂ ಒಂದು ತೋಟ ಮಾಡಬೇಕು ಅಂತಂದು ಪ್ರಯತ್ನ ಮಾಡಿ ಒಂದು 12 ಎಕರೆ 25 ಗುಂಟೆ ಅದು ಜಮೀನು, ಅಲ್ಲಿ ಮಾಡಬೇಕಂತ ಪ್ರಯತ್ನ ಮಾಡಿದ್ವಿ. ನೀರೆಲ್ಲ ಸ್ಟಾರ್ಟಿಂಗ್ ತುಂಬ ಚೆನ್ನಾಗೇ ಬಂತು. ಕಳೆದ 3-4 ವರ್ಷಗಳ ಹಿಂದೆ ಬೋರ್ ಕೊರೆಸಿದಾಗ. ಸೊ ಈಗ ಏನಾಗಿದೆ, ಈಗೆಲ್ಲ ತುಂಬ ಕಳೆದ ಈಗ 2 ವರ್ಷ ತುಂಬ ಕಷ್ಟ ಆಯಿತು. ಬೇರೆ ಬೇರೆ ಬೋರ್ ಕೊರೆಸಿದರೆ ಆವಾಗ ಬರ್ತದೆ ತಾತ್ಕಾಲಿಕವಾಗಿ. ನೋಡಿದರೆ ಒಂದು 6 ತಿಂಗಳು ಹೊಡಿತು, 3 ತಿಂಗಳು ಹೊಡಿತು, ಹೊರಟು ಹೋಗ್ತದೆ. ಸೊ ಇದಕ್ಕೇನು ಪರಿಹಾರ? ಮತ್ತು ಕೊರೆಸಿದೆ ಈಗ ಅಣ್ಣನ ಮಗ, ನಮ್ಮ ಅಣ್ಣವರು ಇವರೆಲ್ಲ ಇಲ್ಲ ಕೊರೆಸಿ ಅಂತಂದು ಹೇಳ್ತಾರೆ. ನನಗೆ ಕೊರೆಸೋದ್ರಲ್ಲಿ ಆಸಕ್ತಿ ಇಲ್ಲ. ಸೊ ಈಗ ಇನ್ನು ಹಳೆ ತೋಟದಲ್ಲಿ ಅಲ್ಲಿ ಪರವಾಗಿಲ್ಲ, ಅಲ್ಲೆಲ್ಲ ಸ್ವಲ್ಪ ಹೊಡಿತಿದ್ದಾವೆ. ಅದು ಅಲ್ಲೂ ಈಗಾಗಲೇ ಸಮಸ್ಯೆ ಸ್ಟಾರ್ಟ್ ಆಗ್ತಾ ಇದೆ. ಮಳೆಗಾಲ ಕಡಿಮೆ ಆಗಿದ್ದರಿಂದ ನಮಗೆ ಯಾವುದೂ ಮೂಲ ಇಲ್ಲ ಇಲ್ಲಿ. ಕೆರೆ ಆಗಲಿ ಅಥವಾ ನೀರಿನ ಒಂದು ಸಂಗ್ರಹ ಆಗ್ತಕ್ಕಂಥ ಮೂಲ ಯಾವುದಿಲ್ಲ. ತುಂಬ ಎತ್ತರವಾಗಿ ತಾಳಿ ಹೋಬಳಿ ಅಲ್ವೇ ಚಿತ್ರದುರ್ಗ ಜಿಲ್ಲೆಯಲ್ಲೇ ತುಂಬ ಎತ್ತರವಾಗಿರ್ತಕ್ಕಂಥ ಪ್ಲೇಸ್ ಇದು. ಇಲ್ಲಿ ಭದ್ರಾ, ಅಪ್ಪರ್ ಭದ್ರಾ ಆಗಲಿ ಯಾವುದೂ ಬರ್ತಾ ಇಲ್ಲಿ ಬಂದಿಲ್ಲ, ಬರ್ಲಿಕ್ಕೆ ಆಗಲ್ಲಂತೆ. ಸೊ ಹಾಗಾಗಿ ನೀರು ನೋಡಿದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಕೆರೆ ಇಲ್ಲ, ಕಾಲುವೆ ಇಲ್ಲ. ಮತ್ತು ಕೊರೆಸಿದ್ರೆ 1 ತಿಂಗಳು ಬರುತ್ತೆ, 2 ತಿಂಗಳು ಬರುತ್ತೆ, ಮತ್ತು ಬೋರಲ್ಲಿ ನೀರೇ ಇಲ್ಲ. ಅದಕ್ಕೇನು ನಾನು ಯೂಟ್ಯೂಬಲ್ಲಿ ನೋಡಿದೆ, ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ಒಂದು ಇದ್ರ ಬಗ್ಗೆ, ರೀಚಾರ್ಜ್ ಮಾಡೋದ್ರ ಬಗ್ಗೆ, ರೈನ್ ವಾಟರ್ ರೀಚಾರ್ಜ್ ಮಾಡೋ ಅಂಥ ವಿಚಾರಕ್ಕೆ ಮತ್ತೆ 4-5 ವೀಡಿಯೋ ನೋಡಿದೆ. ಯಾಕೆ ಇವ್ರನ್ನ ಭೇಟಿ ಮಾಡಬಾರ್ದು? ನಾನು ಚಿತ್ರದುರ್ಗದಲ್ಲೇ ವಾಸವಾಗಿರೋದು. ಅವ್ರಿಗೆ ಹೋಗಿ ಭೇಟಿ ಮಾಡಿದಾಗ ತುಂಬ ಒಳ್ಳೆಯ ಸಲಹೆ ಕೊಟ್ಟರು. ನೋಡಿ ಈಗೆಲ್ಲ ಮಾಡ್ಬೋದು ಅಂತಂದು. ನಾನು ಪಾಯಿಂಟ್ ಕೊಡೋದು ನಿಲ್ಲಿಸಿ, ತುಂಬ ಸಾಕಷ್ಟು ವಿಡಿಯೋಗಳಿದ್ದಾವೆ ಅವರು ನೋಡಿ. ಯಾಕೆ ಪಾಯಿಂಟ್ ಕೊಡೋದು ನಿಲ್ಲಿಸದೆ ಅವ್ರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆ ವಿಚಾರಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈಗ ಭೂಮಿ ನೀರನ್ನೆಲ್ಲ ಹೊರಗೆ ತೆಗೆದು ಸಾವಿರಾರು ವರ್ಷಗಳಿಂದ ಆದಂಥ ನೀರನ್ನು ತೆಗಿಯೋಕ್ಕೆ ನಾವು ಪಾಯಿಂಟ್ ಕೊಟ್ಟು ತೆಗೆದಾಕ್ಬಿಟ್ರು. ಮತ್ತು ಸೇರಿಸೋ ಅಂಥದ್ದನ್ನು ಅಲ್ಲಿ ನೀರನ್ನು ಸೇರಿಸೋ ಅಂಥ ಕೆಲಸ ನಾವು ಮಾಡಲಿಲ್ಲ ಅಂತಂದು. ಈಗ ಅವ್ರು ಹೇಳ್ತಾರೆ, ಕಳೆದ ಒಂದು 15 ವರ್ಷದಿಂದ ನಾನು ಪಾಯಿಂಟನ್ನು ನಿಲ್ಲಿಸಿಬಿಟ್ಟು ರೀಚಾರ್ಜ್ಗೆ ನಾನು ಮಹತ್ವ ಕೊಟ್ಟಿದ್ದೀನಿ. ಸೊ ಯೂಟ್ಯೂಬ್ ನೋಡಿದ್ರೆ ಗೊತ್ತಾಗುತ್ತೆ, ಇಡೀ ಸೌತ್ ಇಂಡಿಯಾದಲ್ಲಿ, ಆಂಧ್ರದಲ್ಲಿ ಅತಿ ಹೆಚ್ಚಾಗಿ, ಕರ್ನಾಟಕಕ್ಕಿಂತ ಬಹುಶಃ ನಾನು ನೋಡಿರೋಂಥದ್ದು ಆಂಧ್ರದಲ್ಲಿ ಅತಿ ಹೆಚ್ಚಾಗಿ ರೀಫಿಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಮಾಡಿದ್ದಾರೆ, ನಾರ್ತ್ ಇಂಡಿಯಾದಲ್ಲೂ ಮಾಡಿದ್ದಾರೆ. ಸೊ ಈಗ ಹಾಗಾಗಿ ಅವ್ರನ್ನ ಕರ್ಕೊಂಡು ಬಂದು ಈಗ ಪಾಯಿಂಟನ್ನು ತೋರಿಸಿ ನಾವು ರೀಚಾರ್ಜ್ ಮಾಡಬೇಕು ಅಂತಂದು ಹೇಳಿದಾಗ, ನಾನೀಗ 12 ಎಕರೆ 25 ಗುಂಟೆ ಜಮೀನಿದೆ, ಅಲ್ಲಿ ಮಾಡಬೇಕು ಅಂತಂದು ತೋರಿಸಿದಾಗ ಅವ್ರು ಹೇಳಿದರು, ಖಂಡಿತವಾಗಿ ಇಲ್ಲಿ ಮಾಡಬೇಡಿ ಬೋರ್. ಈ ಜಮೀನಲ್ಲಿ ಇದೇ ಜಮೀನು. ಹೌದೌದು, ಬೋರ್ ಇದೆ. ಇದು 300-400 ಅಡಿ ಕೊರೆಸಿದೀವಿ ಸರ್. ಅವಾಗ ಸ್ಟಾರ್ಟಿಂಗ್ ಸಿಕ್ಕಾಬಟ್ಟೆ ನೀರು ಬಂತು. 150 ಅಡಿ 200 ಅಡಿಗೆ ನೀರು ಬಂತು. ಅಲ್ಲಿದ್ದ ಎಷ್ಟು ಕೊರೆದ್ರೂ ಅದೇ ನೀರೇ ಸರ್. ಅವು ಕೊರೆಯೋಕ್ಕಾಗಲ್ಲ ಅಂದರು ಕೊನೆಗೆ. ಇದೇ ಬೋರಲ್ಲಿ. ಆಮೇಲೆ ನಮಗೊಂದು 2 ತಿಂಗಳು ಕರೆಂಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಬೋರ್ ಬಿಡೋದಕ್ಕೆ ಒಂದು 3 ತಿಂಗಳಾಯಿತು. ಮೋಟ್ರ್ ಬಿಡ್ಲಿಕ್ಕೆ ಹೋದರೆ 200 ಅಡಿ ಕೆಳಗೆ ಹೋಗಲಿಲ್ಲ. ಸಿಲ್ಟ್ ಇಶ್ಯೂ ಆಯಿತು. ಆಮೇಲೆ ಇನ್ನೊಂದು ಬೋರನ್ನು ಕರೆದು ರೀಬೋರ್ ಮಾಡಿದ್ವಿ. ಇದಕ್ಕೆ ರೀಬೋರ್ ಮಾಡಿದಾಗ ಆಯಿತು, ಅವ್ನು ಹೇಳ್ದ, ಇದೇ ಥರನೇ ಆಗುತ್ತೆ, ಮತ್ತೆ ನೀವು ಎಷ್ಟು ಕೊರೆದ್ರು ಅಂತಂದು. ಈಗ ಕ್ಲೀನ್ ಮಾಡಿಕೊಡ್ತೀನಿ ಅಂತ ಕ್ಲೀನ್ ಮಾಡಿಕೊಟ್ಟು ಮತ್ತು ಬೆಳಗ್ಗೆನೇ ಬಿಡೋಕೆ ಬಂದರೆ ಅಷ್ಟೇ, ಮತ್ತೆ 200 ಅಡಿಗೆ ಪ್ಯಾಕಪ್ ಆಯಿತು. ಸರಿ, ಇದು ಮತ್ತೆ ಇನ್ನೊಂದು ಬೋರ್ ಕೊರೆಸಿದ್ವಿ, ಕೆಳಗಡೆ ಒಂದು ಬೋರ್ ಕೊರೆಸಿದ್ವಿ. 4 ಬೋರ್ ಇದೆ ಇಲ್ಲಿ, 4-5 ಬೋರ್ ಇದೆ. ಒಂದು 400 ಅಡಿವರೆಗೂ ಹೋಗಿದ್ದಾವೆ, ಒಂದು 3. ಇನ್ನೊಂದು 200-250 ಅಡಿಗೆ ಹೋಗಿದ್ದಾವೆ 2. ಅವೇನಂತ ಕೆಲಸ ಮಾಡಲಿಲ್ಲ, ಈಗ ನಿಲ್ಲಿಸ್ಬಿಟ್ಟಿವಿ ಅದನ್ನ. ಈಗ ತುಂಬ ಸಮಸ್ಯೆ ಆಗಿಬಿಟ್ಟಿದೆ, ಏನು ಮಾಡೋದು ಅಂತಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಈಗ ದೇವರಾಜ ರೆಡ್ಡಿ ಅವ್ರನ್ನ ಸಲಹೆ ತೆಗೆದುಕೊಂಡು ನಾವು ರೀಚಾರ್ಜ್ ಮಳೆ ನೀರನ್ನು ಅದಕ್ಕೆ ತುಂಬಿಸಿದರೆ ಮಾತ್ರ ನಾವು ಗಿಡ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ. ನಾವು ಇಷ್ಟೊಂದೆಲ್ಲ ಪ್ರಯತ್ನ, ಈಗ 30 ವರ್ಷ ಏನು ಪ್ರಯತ್ನ ಮಾಡಿದ್ವಿ, ಆ ಪ್ರಯತ್ನ ಏನಾದರೂ ನಾವು ಉಳಿಸ್ಕೊಳ್ಬೇಕಂದ್ರೆ ಇರೋಂಥ ಮಾರ್ಗ ಒಂದೇ ಒಂದು ರೀಚಾರ್ಜ್. ಮತ್ತು ಸರ್, ನಿಮಗೆ ಹಳೆ ತೋಟದಲ್ಲಿ ನೀರು ಬರೋಕ್ಕೆ ಒಳ್ಳೆ ಸೋರ್ಸ್ ಇದೆಯಲ್ಲ, ಸುಮಾರು ಒಂದು ಪಕ್ಕದ ಜಮೀನಿಂದ ಹೌದೌದು ದೊಡ್ಡ ಸಿಮೆಂಟ್ ಪೈಪ್ ಹಾಕ್ಬಿಟ್ಟು. ಹೌದು, ಅಲ್ಲೆಲ್ಲ ಚೆನ್ನಾಗಿದೆ.
ಅಲ್ಲಿ ಆ ನೀರನ್ನೇ ಈಗ ಅಲ್ಲಿ ರೀಚಾರ್ಜ್ ಮಾಡಿಕೊಂಡು ಅಲ್ಲಿಂದ ಇಲ್ಲಿಗೆ ನಾವು ಪೈಪ್ಲೈನ್ ಇದೆ, ಈಗ ಪೈಪ್ಲೈನ್ ಕನೆಕ್ಷನ್ ಇದೆ, ಕನೆಕ್ಷನ್ ಇದೆ. ಅಲ್ಲಿ ನೀರು ಇಂಪ್ರೂವ್ ಅಲ್ಲಿ ಇಂಪ್ರೂವ್ ಆಯಿತು ಅಂದರೆ ಈಗ 2 ಬೋರ್ ಇದೆ ಅಲ್ಲಿ ಹಳೆ ತೋಟದಲ್ಲಿ, ಅಲ್ಲಿಂದ ಇಲ್ಲಿಗೆ ತರೋಂಥ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತಂದು. ಇದು ಸ್ವಲ್ಪ ಟಫ್ ಏರಿಯಾ ನೀವು ಅಲ್ಲೇ ಮಾತಾಡಿದ್ವಿ. ಹಾಂ ಸ್ವಲ್ಪ ಇದು ಶೀಟ್ ರಾಕ್ ಅಂತ ಹೇಳಿ, ಅಂದ್ರೆ ಮೇಲ್ಪದರದಲ್ಲಿ ನೀರಿಲ್ಲ, ಕೆಳಗೆ ಅಂತರ್ಜಲನೂ ಇಲ್ಲ ಅಂತ ಒಂದು ಟಫ್ ಪ್ಲೇಸ್ ಆಗಿರೋದ್ರಿಂದ ಮತ್ತೆ ಸುಮ್ಮನೆ ಬೋರ್ವೆಲ್ ಕೊಡ್ದು ವ್ಯರ್ಥ ಮಾಡ್ಕೊಳ್ಳೋಕ್ಕಿಂತಲೂ ತೀರಾ ನೀರನ್ನ ಕನ್ಸರ್ವ್ ಮಾಡ್ತಕ್ಕಂಥ ಒಂದು ಕೆಲಸ ಆಗುತ್ತೆ. ಮತ್ತೆ ಈ ಜಮೀನಲ್ಲೂ ಒಂದು 2 ಬೋರ್ಗೆ ರೀಚಾರ್ಜ್ ಮಾಡ್ಕೊಬೋದು. 4 2 ಬೋರ್ ಅಂತೂ ನೀರು ಎಲ್ಲ ಹರಿದು ಬರೋಂಥ ಜಾಗದಲ್ಲಿ ಇದಾವೆ. ಓಕೆ ಓಕೆ, 2 ರೀಚಾರ್ಜ್ ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡ್ರೆ ಇದು ಅನುಕೂಲ ಆಗುತ್ತೆ. ಮತ್ತೆ ನಾನು ನಿಮ್ಗೆ ಹೇಳಿದೆ, ಕೃಷಿ ಇಲಾಖೆ ಅಥವಾ ತೋಟಗಾರಿಕೆ ಅಪ್ರೋಚ್ ಮಾಡಿ ಒಂದು ಕೃಷಿ ಹೊಂಡವನ್ನು ಮಾಡ್ಕೊಂಡ್ರೆ ಒಂದು 25 ಲಕ್ಷ ಲೀಟರ್ ನೀರಿದ್ರೆ ನಿಮಗೆ ಒಂದು 2 ತಿಂಗಳು ನೀವು ಆಪತ್ಕಾಲದಲ್ಲಿ ಬೋರ್ಗಳು ಅಲ್ಲಿ ನೀರು ವೇರಿಯೇಷನ್ ಆದ್ರೆ ನಿಮ್ಮ ತೋಟಕ್ಕೆ ನೀರು ಸಮಸ್ಯೆ ಇಲ್ಲ ಮಾಡ್ಬೋದು. ಸರಿ ಈ ಥರ ಒಂದು ಕೆಲಸ. ಓಕೆ ಸರ್, ನಿಮ್ಮ ಊರಲ್ಲಿ ಎಲ್ಲರೂ ತೋಟ ಮಾಡಿಬಿಟ್ರಲ್ಲ ಈಗ? ಬಹಳಷ್ಟು ಜನ ತೋಟ ಸರ್, ತೋಟ ಇಲ್ಲದೆ ಇರೋಂಥ ಬೋರ್ಗಳ ಮೇಲೆ ದಾಟಿದೆ ಅಂತ 1000 ಅಂತ ನಮಗೆ ಲೆಕ್ಕ ಇಲ್ಲ. ಯಾರ ಮನೆಗೆ ಬೋರ್ ಇಲ್ಲ ಹಾಕ್ಸಿಲ್ಲ ಅಂತ ನೋಡ್ಬೇಕಾದ್ರೆ ಹುಡುಕ್ಬೇಕಾಗುತ್ತೆ. ಆಮೇಲೆ ಯಾರ ಮನೆಗೆ 2-3ಕ್ಕಿಂತ 2-3ಕ್ಕಿಂತ ಎಷ್ಟೆಷ್ಟು ಜಮೀನಿದೆಯೋ ಅರ್ಧ ಎಕರೆ ಇದ್ರೂ ಅಲ್ಲಿ ಕೃಷಿ ಅದ ಸರ್. ಒಬ್ಬೊಬ್ರು ಎಷ್ಟು ಬೋರು 8-10 ಅಲ್ಲಿವರೆಗೂ ಇದೆ, ಅದಾವೆ, ಆಳ ಹೋಗಿದೆ, ಕೊರೆಸಿದ್ದಾರೆ. ಈಗ ಅವ್ರಿಗೆ ಅವ್ರ ಸ್ಥಿತಿ ತಂದು ಕೊರೆಸ್ತಾನೆ, ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಏನೋ ಮಾಡ್ತಾನೆ, ಬೇರೆ ತುಂಬ ಕಷ್ಟ ಸರ್, ತುಂಬ ಕಷ್ಟ. ಆದರೂ ಈಗ ಮಾಡಿಬಿಟ್ಟಿದ್ದೀನಲ್ಲ, 3 ವರ್ಷ ತೋಟ ಇದೆ, ಇನ್ನೊಂದು 2 ವರ್ಷ ಫಸಲಿ ಕೊಡ್ತಾ ಅದು ಬಿಡೋಕ್ಕಾಗಲ್ಲ. ಅವನಿಗೆ ಏನಾದರೂ ಮಾಡಬೇಕು. ಅವ್ನಿಗೆ ದಾರಿ ಕಾಣೋದು ರೀಚಾರ್ಜ್ ಕಾಣಲ್ಲ ಸರ್, ಅವ್ನಿಗೆ ಬೋರ್ ಕೊರೆಸ್ಬೇಕು ಇನ್ನೊಂದು ಅಷ್ಟೇ ಕಾಣೋದು. ಯಾರ್ದೋ ಒಬ್ರು ನೀರು ಬಂತು, ಯಾರು ಪಾಯಿಂಟ್ ಮಾಡಿದ್ರು ಅವ್ರನ್ನೇ ಕರ್ಕೊಂಡು ಬೋರ್ ಕೊರೆಸೋದು. ನಮ್ಮ ಪಕ್ಕದಲ್ಲೇ ಆಯಿತು, ಮೊನ್ನೆ ಕೊರೆಸಿದ್ದಾರೆ, ತುಂಬ ಚೆನ್ನಾಗಿ ಬಂತು ನೀರು ಅಂತಂದು ಮೋಟ್ರ್ ಬಿಟ್ಟಿದ್ದಾರೆ. ಒಂದು 2 ಗಂಟೆ 3 ಗಂಟೆ ನಡೆದಿದೆ ಅಷ್ಟೇ. ಬೋರ್ ಕೊರಿಬೇಕಾದ್ರೆ ಮಾತ್ರ ಒಳ್ಳೆ ನೀರು ಬಂತು. ಹಾಂ, ಆಮೇಲೆ ಅದು ಮೋಟ್ರ್ ಏನೋ ಆಗಿಬಿಟ್ಟಿದೆ, ಬೇರೆ ಮೋಟ್ರ್ ಬಿಡೋಣ, ಅದನ್ನು ಬೋರೆ ಮೋಟ್ರ್. ನಿಮ್ಮ ಊರಲ್ಲಿ ನೀರಿನ ಸಮಸ್ಯೆ ಇರಲಿಲ್ಲ ಮೊದಲಿಲ್ಲ ಸರ್, ಮೊದಲೆಲ್ಲ ಹಳ್ಳಗಳು ಹರಿಯವಲ್ವ, ವರ್ಷ ಪೂರ್ತಿ. ಹೌದೌದು, ನಮಗೆ ಯಾವ ಮೂಲನೂ ಇಲ್ಲ ಸರ್ ಇಲ್ಲಿ. ನೀರಿನ ಮೂಲ ಕೆರೆ ಇದ್ಯಾವುದೂ ಇಲ್ಲ. ಹಳ್ಳ ಈ ನಮ್ಮ ಗುಡ್ಡದ ಸಾಲ ಏನಿದೆ, ಆ ಗುಡ್ಡಕ್ಕೆ ಚೆನ್ನಾಗಿ ಮಳೆ ಆದರೆ ಹಳ್ಳ ಜೋಪತ್ತಿ ಹರಿತವೆ. ಆ ಜೋಪತ್ತಿದ್ರೆ ಮಾತ್ರ ನಮಗೆ ಇಂಪ್ರೂವ್ ಆಗ್ತದೆ. 1 ವರ್ಷ ಮೊದಲೆಲ್ಲ ಆ ಜೋಪತ್ತಿ ಬಿಟ್ಟರೆ 2-3 ವರ್ಷ ಇರೋದು, ಈಗ ಆಗಿಲ್ಲ. ಈ ವರ್ಷ ಜೋಪತ್ತಿರಿ, ಈ ವರ್ಷ ಬೇಸಿಗೆ ಕಳಿತೀವಿ ಅಂತ ಮಳೆ ಇಲ್ವೇ ಇಲ್ಲ. ತೋಟ ಉಳಿಸ್ಕೊಳ್ಳೋದು ಭಾಳ ಪ್ರಯತ್ನ, ಭಾಳ ಕಷ್ಟ ಇದೆ, ಕಷ್ಟ. ಪಕ್ಕದಲ್ಲಿ ಎಲ್ಲ ಕೇಳಿ ನೀರಿನ ಸಮಸ್ಯೆ, ಕೊಳಾಳಲ್ಲಿ ನೀರಿನ ಸಮಸ್ಯೆ, ಕುಡಿಯೋ ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ. ಅಲ್ಲಿ ವಿ ವಿ ಸಾಗರ ಹತ್ರ ಗೌನಹಳ್ಳಿಗೆ ಅಲ್ಲೆಲ್ಲ ಸ್ಟಾರ್ಟ್ ಆಗಿದೆ, ಅಲ್ಲಿ ನೀರಿನ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ. ಒಂದು 25-30 ಜನ ಟ್ಯಾಂಕರ್ ನೀರು ಹೊಡಿತಾ ಇದ್ದಾರೆ. 25 ಜಾಸ್ತಿ ಇದೆ ಸರ್, ಜಾಸ್ತಿ ಇದೆ. ಆವಾಗ ಏನಂದ್ರೆ ಈಗ ತಾತ್ಕಾಲಿಕ ಟ್ಯಾಂಕರ್ ನೀರು ತರಕ್ಕೆ 1-2 ಸಾವಿರ ರೂಪಾಯಿ ಬೇಕು ಸರ್, ಬೇಕು. ನೀರ್ಲಿ 1200 ರೂಪಾಯಿ ಅಂತ ಕಡಿಮೆ ಇಲ್ಲ ಟ್ಯಾಂಕರ್ಗೆ. ಅದು ಈ ಬಿಸಿಲಲ್ಲಿ ಆ ಒಂದು ಟ್ಯಾಂಕರ್ ಈಗ ನಮ್ಮ ಹುಡುಗರು ಹೇಳ್ತಾರೆ ತಂದ್ರೆ ಒಂದು 100 ಗಿಡಕ್ಕೆ ಒಂದು ಟ್ಯಾಂಕರ್ 1200-500 ರೂಪಾಯಿ ಖರ್ಚು ಮಾಡಿ ಕಷ್ಟ ಆಗುತ್ತೆ. ಒಂದು 100 ಗಿಡಕ್ಕೆ ಪೂರ್ತಿ ಇಲ್ಲ, ಸಫಿಷಿಯೆಂಟ್ ಇಲ್ಲ ಅವಕ್ಕೆ. ಯಾಕಂದ್ರೆ ಒಂದು ಅರೆಬರೆ ಕೊಡ್ಬೋದು, ಗಿಡ ಉಳಿಸ್ಬೋದು. ಏನಂದ್ರೆ ಇನ್ನೊಂದು ವಾರಕ್ಕೆ ಮಳೆ ಬರುತ್ತೆ, 15 ದಿವಸಕ್ಕೆ ಮಳೆ ಬರುತ್ತೆ ಅಂತ ಕೊಡ್ಬೋದು. ಹೌದು. ನಮ್ಮ ರೈತ ಮಿತ್ರರಲ್ಲಿ ಅದರಲ್ಲಿ ವಿಶೇಷವಾಗಿ ತೇಕಲವಟ್ಟಿ, ಕೊಳಾಳು, ಉಪ್ರಿಗನಹಳ್ಳಿ ಈ ಭಾಗದ ರೈತರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ನಾವು ಬೋರ್ವೆಲ್ಲನ್ನು ಇಂಪ್ರೂವ್ ಮಾಡಿಕೊಳ್ಬೇಕಂದ್ರೆ ಮಳೆ ನೀರನ್ನು ಇಂಗಿಸೋ ಅಂತ ಕೆಲಸ ಮಾಡಬೇಕು. ನಾವು ಏನೇ ಬೋರ್ ಕೊರೆಸ್ತೀವಿ, ಇದನ್ನು ಮಾಡ್ತೀವಿ ಅಂದರೆ ಸಾಧ್ಯವಿಲ್ಲ. ನಾವು ಬೋರ್ ಇಂಪ್ರೂವ್ ಮಾಡ್ಕೊಳ್ತೀವಿ ಅನ್ನೋಂಥದ್ದು. ಯಾಕಂದ್ರೆ ನಮ್ಗೆ ಯಾವ ಮೂಲನೂ ಇಲ್ಲ ಇಲ್ಲಿ, ಮಳೆ ಆಗುವಂಥದ್ದು ಭಾಳ ಕಡಿಮೆ ಆಗ್ತಾಯಿದೆ. ಸೊ ಆದಂಥ ಮಳೆ ನೀರನ್ನು ಹೊರಗಡೆ ಬಿಡದ ಹಾಗೆ ನಾವು ಬೋರಿಗೆ ರೀಚಾರ್ಜ್ ಮಾಡಿಕೊಂಡ್ರೆ ಮಾತ್ರ ನಾವೇನಾದರೂ ರೈತರು ಉಸಿರಾಡಲಿಕ್ಕೆ, ರೈತಾಪಿ ಜನ ಒಂದು ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಇದಕ್ಕೆ ಬಹುಶಃ ನಾನು ಈಗಾಗಲೇ ಮಾಡಿದ್ದೀನಿ. ನಮ್ಮದು ಈಗ ಏನು ಆಲದ ಮರ, ಜೋಳದ ಮರದ ಹತ್ರ ಬರ್ತಲ್ವೇ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಅಲ್ಲಿ ಈಗಾಗಲೇ ಮಾಡಿದ್ದೀನಿ ನಾನು. ದೇವರಾಜ ರೆಡ್ಡಿ ಅವ್ರನ್ನ ಕರ್ಕೊಂಡು ಬಂದು ಅವರು ಅಲ್ಲೆಲ್ಲ ಒಂದು ಸರ್ವೆ ಮಾಡಿಬಿಟ್ಟು ಮಾಡಿ ಅಂತಂದು ಮಾಡಿಸಿದ್ದಾರೆ. ಹಾಗಾಗಿ ಅಲ್ಲಿ ನೋಡ್ಬೋದು. ಅದನ್ನು ನೀವು ನಮ್ಮ ವಿಳಾಸ ಸಂಪರ್ಕ ಮಾಡೋದಂತ 9448262474 ಮೊಬೈಲ್ ನಂಬರು. ಮತ್ತು ಜಮೀನಲ್ಲಿ ನಮ್ಮದು ಈ ಜೋಳದ ಮರದ ಮೇಲೆ ಮನೆ, ತೋಟದಲ್ಲೇ ಮನೆ ಮಾಡಿದ್ವಿ. ಅಲ್ಲಿ ರಾಘವೇಂದ್ರ ಅಂತ ಇದ್ದಾನೆ, ಬಹುಶಃ ಎಲ್ಲರಿಗೂ ಗೊತ್ತಿರುತ್ತಿಲ್ಲ ರಾಘವೇಂದ್ರ ಅಂದರೆ. ಅವನ್ನ ಕಾಂಟ್ಯಾಕ್ಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮತ್ತು ದೇವರಾಜ ರೆಡ್ಡಿ ಅವರ ಫೋನ್ ನಂಬರು ಸಹ ಅಲ್ಲಿ ಸಿಗ್ತದೆ, ಅವನ ಹತ್ರನೂ ಸಿಗುತ್ತೆ. ನನ್ನ ಕಾಂಟ್ಯಾಕ್ಟ್ ಮಾಡಿದ್ರು ನಾನು ಕೊಡ್ತೀನಿ.
ರೀಚಾರ್ಜ್ ದಯವಿಟ್ಟು ನಾನು ಹೇಳೋವಂಥದ್ದು, ರೀಚಾರ್ಜನ್ನು ಮಳೆ ನೀರನ್ನು ಆದಷ್ಟು ನಾವು ಹೊರಗಡೆ ಬಿಡದ ಹಾಗೆ ಕೆಳಗಡೆ ಕಳಿಸಿದರೆ, ಅದನ್ನು ಭೂಮಿಗೆ ಇಂಗಿಸಿದರೆ ನಮ್ಮ ಬೋರ್ಗಳು ಇಂಪ್ರೂವ್ ಆಗ್ತವೆ, ನಮ್ಮ ತೋಟಗಳು ಉಳ್ಕೊಳ್ತವೆ. ಇಲ್ಲಾಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ತುಂಬ ಕಷ್ಟ ಅನುಭವಿಸ್ಬೇಕಾಗತ್ತೆ ನಾವು. ಸೊ ಈಗ ನಮ್ಮ ತೆಕ್ಕಲಬೆಟ್ಟಿ ಭಾಗದ ರೈತರು ಎಲ್ಲರ ಮನೆಯಲ್ಲೂ ತೋಟಗಳು ಈಗಾಗಲೇ ಫಸಲಿ ಬಂದಿದ್ದಾವೆ. ಸ್ವಲ್ಪ ದುಡ್ಡನ್ನು ನೋಡೋಂಥದ್ದು ಸ್ಥಿತಿ ಬಂದಿದೆ. ಸಸಿ ಗಿಡಗಳು ಇನ್ನು 50% ಯಾಕೆ 60% ಮೇಲೇ ಇದೆ ಸಸಿ ಗಿಡಗಳು. ಸೊ ಅದೆಲ್ಲ ಉಳ್ಕೊಳ್ಬೇಕಂದ್ರೆ, ರೈತರ ಸ್ಥಿತಿ ಉತ್ತಮ ಆಗಬೇಕಂದ್ರೆ ನೀವು ಇದಕ್ಕೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಇಂಗು ಗುಂಡಿ ಮಾಡೋ ಅಂಥದ್ದು, ಮಳೆ ನೀರನ್ನು ಇಂಗಿಸೋ ಅಂಥ ಕೆಲಸ ಹೆಚ್ಚೆಚ್ಚಾಗಿ ಮಾಡಿಕೊಂಡ್ರೆ ನಾವು ಜೀವಂತವಾಗಿರ್ತೀವಿ. ಸ್ವಲ್ಪ ನಾವು ಆರ್ಥಿಕವಾಗಿ ಚೇತರಿಸ್ಕೊಳ್ಬೋದು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಇಷ್ಟನ್ನು ಹೇಳ್ಬಿಟ್ಟು ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಫೋನ್ ಸಂಪರ್ಕ ನಂಬರ್ ಕೊಟ್ಟಿದ್ದೀರಾ? ಸಮಯ ಹೇಳ್ತೀರಾ? ಯಾವ ಟೈಮ್ ಬೇಕಾದ್ರೆ ಮಾಡ್ಬೋದು? ಮಾಡಿ ಯಾವಾಗ ಮಾಡ್ಬೋದು. ಅಥವಾ ನೀವು ನಾನು ಈಗ ನಿವೃತ್ತಿ ಆಗಿರೋದ್ರಿಂದ ಫ್ರೀಯಾಗಿ ಸಿಗ್ತೀನಿ. 10 ಗಂಟೆ ಮೇಲೆ ಮಾಡಿಬಿಟ್ರೆ ಇನ್ನೂ ಒಳ್ಳೆಯದು. 10 ಗಂಟೆ ಮೇಲೆ 2 ಗಂಟೆ ಒಳಗೆ ಮಾಹಿತಿ ಹಂಚ್ತೀನಿ. ಸರ್, ನಾನು ತೆಕ್ಕಲೊಟ್ಟಿ ನಾವು ಎಂಟರ್ ಆದ್ವಿ, ನಿಮ್ಮ ಕಾರ್ಲೆ ಬಂದ್ವಿ. ಸೀದಾ ಬರ್ತಾ ದಾರಿಲಿ ಒಂದು ಕಡೆ ಟ್ಯಾಂಕರ್ಗಳು ನೀರು ತಗೊಂಡು ತೋಟಕ್ಕೆ ಹಾಕ್ತಕ್ಕಂಥ ಸೀನ್ ನೋಡಿದ್ವಿ. ಅಲ್ಲಿ ಬೋರ್ ಕೊರಿತಾ ಇದೆ, ಆ ಬೋರ್ ಸೌಂಡು ಕೇಳ್ತಾ ಇದೆ. ಅಲ್ಲಿ ರೈತರಿಗೆ ಒಂದು ದುಡ್ಡು ಇರ್ಬೋದು, ಆದರೆ ನೀರು ಪಡೆಯೋದಷ್ಟು ನೀರು ಸಿಗೋದು ಕಷ್ಟ ಸರ್, ಭಾಳ ಕಷ್ಟ ಅಂತ ಒಂದು ಚಾಲೆಂಜ್ಗಳನ್ನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ. ಹಂಗಾಗಿ ಪ್ರತಿಯೊಬ್ಬ ರೈತರು ಅವರ ಜಮೀನಲ್ಲಿ ಬಿದ್ದಂಥ ನೀರು ಅವ್ರದ್ದು ಹೆಂಗೆ ಬೇಕಾದ್ರೂ ಬಳಸ್ಕೋಬೋದು ಅಂತ ಒಂದು ಅವಕಾಶಗಳು ಇದೆ. ನೀವೇ ಒಂದು ಮಾದರಿ. ನಿಮ್ಮನ್ನು ಸಂಪರ್ಕ ಮಾಡ್ತಾರೆ ಸರ್. ಭಾಳಷ್ಟು ಮಾಹಿತಿನ ಹಂಚ್ಕೊಂಡ್ರೆ ನಮ್ಮೊಟ್ಟಿಗೆ. ಸರ್, ತಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.